ಶ್ರೇಷ್ಠತೆ, ಪಾಲನೆ ಹಾಗೂ ಭಕ್ತರ ಉದ್ಧಾರಕ್ಕಾಗಿಯೇ ಇರುವ ದೇವಶಿವ. ಮನುಕುಲದ ಒಳಿತಿಗಾಗಿಯೇ ಅವತರಿಸಿ ಬಂದ ಈ ರೂಪವು ಜಗತ್ತಿನ ಕಣ ಕಣದಲ್ಲಿಯೂ ಇದೆ. ಅಸಂಖ್ಯಾತ ಹಾಗೂ ಅಂತ್ಯವಿಲ್ಲದ ಈ ವಿಶೇಷ ರೂಪಕ್ಕೆ ವಿವಿಧ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಕೈಗೊಳ್ಳಲಾಗುವುದು. ಅಂತಹ ಒಂದು ವಿಶೇಷ ಹಾಗೂ ಶ್ರೇಷ್ಠ ಆರಾಧನಾ ವಿಧಾನ ಎಂದರೆ ರುದ್ರಾಭಿಷೇಕ ಪೂಜೆ. ಶಿವನು ರುದ್ರ ಅವತಾರವನ್ನು ತಾಳಿದಾಗ ಶಾಂತಗೊಳಿಸಲು ಮತ್ತು ಮೆಚ್ಚಿಸುವ ಕಾರಣಗಳಿಗಾಗಿ ರುದ್ರಾಭಿಷೇಕ ಪೂಜೆಯನ್ನು ಮಾಡುತ್ತಿದ್ದರು ಎಂದು ಪುರಾಣ ಕಥೆಗಳು ಹೇಳುತ್ತವೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭ ರಾಶಿಯವರು ಮಾನವೀಯ ಗುಣಗಳನ್ನು ಹೊಂದಿರುತ್ತಾರೆ. ಕಷ್ಟ ಎಂದರೆ ಸಾಕು ತಕ್ಷಣ ಮಿಡಿಯುತ್ತಾರೆ. ಯಾರದೇ ನೆರವಿಗೆ ಬೇಕಾದರೂ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ವಿಶೇಷವಾಗಿ ಹೊಸದನ್ನು ಅನ್ವೇಷಣೆ ಮಾಡುವಂತಹ ಕುತೂಹಲ ಅನ್ನೋದು ಅವರಲ್ಲಿ ಹೆಚ್ಚಾಗಿರುತ್ತದೆ. ಈ ರೀತಿಯ ಕುತೂಹಲ ಭರಿತ ಅಂಶಗಳನ್ನು ಹೊಂದಿರುವಂತಹ ಕುಂಭ ರಾಶಿಯವರು ನಿಜಕ್ಕೂ ಮಾನವೀಯತೆಯ ಸಾಕಾರ ಮೂರ್ತಿಗಳು. ಬನ್ನಿ ಇಂದಿನ ವಿಡಿಯೋದಲ್ಲಿ ಕುಂಭ ರಾಶಿಯವರು ಶಿವರಾತ್ರಿಯಂದು ಯಾವ ರೀತಿಯಲ್ಲಿ ಶಿವನನ್ನು ಪೂಜಿಸಬೇಕೆಂದು ತಿಳಿದುಕೊಳ್ಳೋಣ. ಶಿಸ್ತಿನ ಸಿಪಾಯಿಗಳು ನೀವು. ಶಿಸ್ತಾಗಿ ಬೆಳವಣಿಗೆ ಪಥದಲ್ಲಿ ಸಾಗುತ್ತೀರಿ. ಶಿವನ ಆರಾಧನೆಗಾಗಿ ಸಮಯವನ್ನು ಮೀಸಲಿಡಿ. ಶಿವನ ಶಿಸ್ತಿಗೆ ಪೂರಕವಾದ ಮಂತ್ರಗಳು, ಸಂಪ್ರದಾಯದ ಮೂಲಕ ಪೂಜಿಸಿ. ಶಿವನ ಮೂರ್ತಿಗೆ ಶ್ರೀಗಂಧವನ್ನು ಹಚ್ಚಿದ ನಂತರ ಓಂ ಭಾಮೇಶ್ವರಾಯ ನಮಃ ಎಂಬ ಮಂತ್ರವನ್ನು 51 ಬಾರಿ ಜಪಿಸಿ. ನೀವು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತಿಯನ್ನು ಹೊಂದಲು ಬಯಸಿದರೆ ಈ ಮಾಸದಲ್ಲಿ ಶಿವನಿಗೆ ತೀರ್ಥಯಾತ್ರೆಯ ಪವಿತ್ರ ನೀರಿನಿಂದ ರುದ್ರಾಭಿಷೇಕವನ್ನು ಮಾಡಬೇಕು. ಹಾಗೂ ಪವಿತ್ರ ಯಾತ್ರಾ ಸ್ಥಳದಿಂದ ನೀರನ್ನು ತಂದು ಶಿವನಿಗೆ ಅಭಿಷೇಕ ಮಾಡುವುದರಿಂದ ಆ ವ್ಯಕ್ತಿಯು ಮರಣ ನಂತರ ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆಯಿದೆ. ಶಿವಲಿಂಗಕ್ಕೆ ಜೇನುತುಪ್ಪದಿಂದ ರುದ್ರಾಭಿಷೇಕ ಮಾಡಿದರೆ ಶಿವನು ಸಮಾಜದಲ್ಲಿ ನಮ್ಮ ಗೌರವವನ್ನು ಹೆಚ್ಚಿಸುತ್ತಾನೆ. ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ, ಬಡ್ತಿ ಹಾಗೂ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವಂತೆ ಮಾಡುತ್ತಾನೆ. ಹಾಗೂ ಶಿಕ್ಷಣದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದಾಗಿದೆ. ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವು ಶಿವಲಿಂಗಕ್ಕೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಬೇಕು. ಶಿವನಿಗೆ ಸಲ್ಲಿಸುವ ಪೂಜೆ ಹಾಗೂ ಅಭಿಷೇಕದ ವಿಧಾನಗಳು ಹಲವು. ಅವುಗಳಲ್ಲಿ ರುದ್ರಾಭಿಷೇಕವು ಒಂದು. ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠ ಸಂಗತಿಗಳಿಂದ ಕೂಡಿರುವ ಈ ವಿಧಾನದಲ್ಲಿ ಶಿವನಿಗೆ ಹಾಲು, ಜೇನುತುಪ್ಪ, ಮೊಸರು ಮತ್ತು ಸಾಸಿವೆ ಎಣ್ಣೆಯನ್ನು ಶಿವನಿಗೆ ಅರ್ಪಿಸಲಾಗುವುದು. ಭಕ್ತಿಯಿಂದ ಕೈಗೊಳ್ಳಲಾಗುವ ಈ ಪೂಜಾ ವಿಧಾನದಿಂದ ಶಿವನು ಬಹುಬೇಗ ಸಂತೃಪ್ತನಾಗುವನು. ಶಿವನಿಗೆ ರುದ್ರಾಭಿಷೇಕ ಪೂಜೆಯನ್ನು ಮಾಡುವುದರಿಂದ ಭಕ್ತರು ತಮ್ಮ ಜೀವನದಲ್ಲಿ ಇರುವ ಅಡೆತಡೆಗಳನ್ನು, ತೊಂದರೆಗಳನ್ನು ಮತ್ತು ದುಃಖ ದುಮ್ಮಾನಗಳಿಂದ ಮುಕ್ತರಾಗಬಹುದು. ಜೀವನದಲ್ಲಿ ವಿಜಯ, ಸಂತೋಷ ಹಾಗೂ ನೆಮ್ಮದಿಯನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಎಂದು ಪುರಾಣ ಗ್ರಂಥಗಳು ತಿಳಿಸುತ್ತವೆ. ನ್ಯಾಯದಾತ ಆಗಿರುವಂತಹ ಶನಿ ಕುಂಭ ರಾಶಿಯವರ ಸ್ವಾಮಿ ಗ್ರಹ ಆಗಿರುತ್ತಾನೆ. ಶನಿಯ ಅಂಶಗಳಾಗಿರುವಂತಹ ಶಿಸ್ತು, ಹೊಸತನವನ್ನು ಹುಡುಕೋದು, ಮಾನವೀಯತೆ ಹಾಗೂ ಸ್ವಾತಂತ್ರ್ಯವನ್ನು ಇಷ್ಟಪಡುವಂತಹ ಅಂಶಗಳನ್ನು ಕುಂಭ ರಾಶಿಯ ಜನರಲ್ಲಿ ಕೂಡ ಕಾಣಬಹುದಾಗಿದೆ. ತಮ್ಮ ಜೀವನದಲ್ಲಿ ಇರುವಂತಹ ಜವಾಬ್ದಾರಿಗಳ ಜೊತೆಗೆ ಕುಂಭ ರಾಶಿಯವರು ನೈಜವಾಗಿರುವಂತಹ ಜೀವನಕ್ಕೆ ಹೆಚ್ಚಾಗಿ ಮಣೆ ಹಾಕುತ್ತಾರೆ. ರಾಮನು ವನವಾಸಕ್ಕೆ ಹೋದಾಗ ಸೀತಾದೇವಿಯನ್ನು ರಾವಣನು ಅಪಹರಿಸಿದನು. ಆ ಸಮಯದಲ್ಲಿ ರಾಮನು ಮಹಾನ್ ಶಕ್ತಿಶಾಲಿ ಹಾಗೂ ಕ್ರೂರ ಗುಣವನ್ನು ಹೊಂದಿರುವ ರಾವಣನ ವಿರುದ್ಧ ಯುದ್ಧ ಮಾಡಬೇಕಾಯಿತು. ಆಗ ತನ್ನ ಕೈಗಳಿಂದಲೇ ಶಿವಲಿಂಗವನ್ನು ನಿರ್ಮಿಸಿ ಪೂಜೆಯನ್ನು ಮಾಡುತ್ತಿದ್ದನು. ಶಿವನಿಗೆ ವಿಶೇಷ ಆರಾಧನೆ, ಮಂತ್ರ ಘೋಷ ಹಾಗೂ ರುದ್ರಾಭಿಷೇಕ ಮಾಡುತ್ತಿದ್ದನು. ಅದರಿಂದಾಗಿ ಶಿವನು ರಾವಣನ ವಿರುದ್ಧ ಯುದ್ಧ ಮಾಡುವ ಶಕ್ತಿ, ಸುಲಭ ಮಾರ್ಗ ಮತ್ತು ಯುದ್ಧದಲ್ಲಿ ಜಯಶಾಲಿಯಾಗಿ ಸೀತೆಯನ್ನು ಬಿಡಿಸಿಕೊಂಡು ಬರುವಂತಹ ಶಕ್ತಿಯನ್ನು ರಾಮನಿಗೆ ಆಶೀರ್ವದಿಸಿದನು ಎಂದು ಹೇಳಲಾಗುವುದು. ರುದ್ರ ಎನ್ನುವುದು ಸೂರ್ಯ ಮತ್ತು ಚಂದ್ರನ ಕಣ್ಣುಗಳು.
ಇದು ಗಾಳಿಯಲ್ಲಿರುವ ಉಸಿರು, ವೇದಗಳ ಧ್ವನಿ ಮತ್ತು ಬ್ರಹ್ಮಾಂಡದ ಹೃದಯವನ್ನು ಪ್ರತಿನಿಧಿಸುತ್ತದೆ. ಭೋಲೆನಾಥ್, ನೀಲಕಂಠ, ಮಹಾದೇವ, ನಟರಾಜ ಸೇರಿದಂತೆ ಶಿವನಿಗೆ ವಿವಿಧ ಹೆಸರುಗಳಿಂದ ಕರೆಯಲಾಗುವುದು. ಅಂತಹ ವಿಶೇಷ ನಾಮಗಳಲ್ಲಿ ರುದ್ರ ಎನ್ನುವುದು ಒಂದು. ರುದ್ರ ಎನ್ನುವುದು ರೌದ್ರ ಎನ್ನುವ ಅರ್ಥವನ್ನು ನೀಡುವುದು. ಇದು ಶಿವನ ವಿಧ್ವಂಸಕ ರೂಪವನ್ನು ಕೇಂದ್ರೀಕರಿಸುತ್ತದೆ. ಶಿವನು ಆಕ್ರಮಣಕಾರಿಯಾದಾಗ, ಹಿಂಸಾತ್ಮಕ ಮತ್ತು ವಿನಾಶಕಾರಿಯಾಗಿ ನಿಂತಾಗ ರೌದ್ರ ರೂಪ ಎಂದು ಹೇಳಲಾಗುವುದು. ಈ ಅವತಾರ ತಾಳಿದಾಗ ಶಿವನು ತನ್ನ ಸಹನೆಯನ್ನು ಮೀರಿರುತ್ತಾನೆ, ಜೊತೆಗೆ ಅತ್ಯಂತ ಕೋಪಕ್ಕೆ ಒಳಗಾಗಿರುತ್ತಾನೆ. ಅವನನ್ನು ತಣಿಸಲು ರುದ್ರಾಭಿಷೇಕ ಪೂಜೆಯನ್ನು ಮಾಡಲಾಗುವುದು ಎಂದು ಧಾರ್ಮಿಕ ಚಿಂತನೆಗಳು ತಿಳಿಸುತ್ತವೆ. ಶಿವಲಿಂಗಕ್ಕೆ ಪಂಚಾಮೃತದಿಂದ ರುದ್ರಾಭಿಷೇಕ ಮಾಡುವುದನ್ನು ಕೂಡ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ನಿಮಗೇನಾದರೂ ಆಸೆ ಇದ್ದಲ್ಲಿ ಆ ಆಸೆಯು ಪೂರ್ಣಗೊಳ್ಳಲು ನೀವು ಶಿವಲಿಂಗಕ್ಕೆ ಪಂಚಾಮೃತದ ಅಭಿಷೇಕವನ್ನು ಮಾಡಬೇಕು. ಪಂಚಾಮೃತದ ಅಭಿಷೇಕವು ವ್ಯಕ್ತಿಯ ಪ್ರತಿಯೊಂದು ಆಸೆಗಳು ಈಡೇರುವಂತೆ ಮಾಡುತ್ತದೆ. ಹೊಸತನದ ಸ್ವಭಾವ. ಹೊಸ ವಿಚಾರ ತಿಳಿದುಕೊಳ್ಳುತ್ತೀರಿ. ಹೊಸತನ್ನು ಬದುಕಿಗೆ ತರುತ್ತೀರಿ. ಶಿವನನ್ನು ಆರಾಧಿಸಲು ನೃತ್ಯ ಅಥವಾ ಡಿಜಿಟಲ್ ಆರ್ಟ್ ಕಲೆಯನ್ನು ಬಳಸಿಕೊಳ್ಳಿ. ಶಿವನ ಕ್ರಿಯಾಶೀಲ ಎನರ್ಜಿ ಜೊತೆ ಬಂಧ ಸಾಧಿಸಿ. ಶಿವರಾತ್ರಿಯಂದು ಶಿವನಿಗೆ ಹಾಲು, ಮೊಸರು ಮತ್ತು ಜೇನುತುಪ್ಪವನ್ನು ಅರ್ಪಿಸಿ. ಮಹಾಶಿವರಾತ್ರಿಯಂದು ಮಹಾದೇವ ಶಿವನು ದೇವಿ ಪಾರ್ವತಿಯನ್ನು ವಿವಾಹವಾದರು ಎಂದು ಪೌರಾಣಿಕ ಕಥೆಯಲ್ಲಿ ಹೇಳಲಾಗಿದೆ. ಈ ದಿನ ಜಾಗರಣೆ ಇದ್ದು ಶಿವ ಪಾರ್ವತಿಯನ್ನು ಪೂಜಿಸುವುದರಿಂದ ಬದುಕಿನ ಎಲ್ಲಾ ಕಷ್ಟಗಳು ದೂರಾಗುವುದು. ಮಹಾಶಿವರಾತ್ರಿಯಂದು ಮಹಾದೇವ ಶಿವನು ದೇವಿ ಪಾರ್ವತಿಯನ್ನು ವಿವಾಹವಾದರು ಎಂದು ಪೌರಾಣಿಕ ಕಥೆಯಲ್ಲಿ ಹೇಳಲಾಗಿದೆ. ಈ ದಿನ ಜಾಗರಣೆ ಇದ್ದು ಶಿವ ಪಾರ್ವತಿಯನ್ನು ಪೂಜಿಸುವುದರಿಂದ ಬದುಕಿನ ಎಲ್ಲಾ ಕಷ್ಟಗಳು ದೂರಾಗುವುದು. ಈ ದಿನದಂದು ಪತಿಪತ್ನಿ ಇಬ್ಬರು ಜಾಗರಣೆ ಇದ್ದು ಶಿವನನ್ನು ಪೂಜಿಸಬೇಕು. ಅವನ ಮಂತ್ರಗಳನ್ನು ಪಠಿಸಬೇಕು. ಆಗ ಶಿವನು ನಮ್ಮ ಬೇಡಿಕೆಗಳನ್ನು ಪೂರೈಸುತ್ತಾನೆ. ಜೀವನದಲ್ಲಿ ನೆಮ್ಮದಿ ಇರುವುದು, ಸಂತಾನ ಭಾಗ್ಯ ಉಂಟಾಗುವುದು. ಈ ದಿನ ಭಕ್ತರು ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಬೇಕು. ನಂತರ ಮಡಿ ಬಟ್ಟೆ ಧರಿಸಬೇಕು. ನಂತರ ಪಕ್ಕದ ಶಿವನ ದೇವಾಲಯಕ್ಕೆ ಹೋಗಬೇಕು. ಅದಾದ ಬಳಿಕ ಸಂಕಲ್ಪ ಕೈಗೊಳ್ಳಬೇಕು. ನೀವು ಏನು ಮನಸ್ಸಿನಲ್ಲಿ ಬೇಡಿಕೊಳ್ಳುತ್ತೀರೋ ಅದುವೇ ಸಂಕಲ್ಪ. ಶಿವನಿಗೆ ಬಿಲ್ವೆ ಪತ್ರೆ ಹಾಗೂ ಹೂಗಳನ್ನು ಅರ್ಪಿಸಿ. ನಂತರ ಶಿವನಿಗೆ ಆರತಿ ಮಾಡಿ. ಪಾರಣ ಮುಹೂರ್ತದಲ್ಲಿ ಪಾರಣ ಮಾಡಿ. ಜಾಗರಣೆಯು ಭೌತಿಕವಾಗಿ ವಾತವು ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ, ಜೊತೆಗೆ ಎಲ್ಲಾ ದೈಹಿಕ ಚಲನೆಯನ್ನು ನಿಯಂತ್ರಿಸುತ್ತದೆ. ಸೆಲ್ಯುಲಾರ್ ಮಟ್ಟದಲ್ಲಿ ವಾತವು ಪೋಷಕಾಂಶಗಳನ್ನು ದೇಹಕ್ಕೆ ಪಸರಿಸುವಂತೆ ಮಾಡುವುದು. ಇದರೊಟ್ಟಿಗೆ ಕೋಶಗಳಿಂದ ತ್ಯಾಜ್ಯಗಳನ್ನು ಚಲಿಸುವಂತೆ ಮಾಡುವುದು. ನೈಸರ್ಗಿಕವಾಗಿ ವಾತವು ಮಿದುಳಿನಲ್ಲಿ ನೆನಪಿನ ಶಕ್ತಿಯನ್ನು ಸುಧಾರಿಸುವುದು. ಮಿದುಳಿಗೆ ಸಂಬಂಧಿಸಿದಂತೆ ಕಾರಣ ಮತ್ತು ಪರಿಣಾಮಗಳ ಮೇಲೆ ವಿಶ್ಲೇಷಣೆಯನ್ನು ಶಕ್ತಗೊಳಿಸುತ್ತದೆ. ವಾತವು ಸಣ್ಣ ಪುಟ್ಟ ಅಸಮತೋಲನಗಳ ಮೇಲೂ ತೀವ್ರವಾದ ಪರಿಣಾಮವನ್ನು ಬೀರುತ್ತದೆ. ವಾತದಿಂದಾಗಿ ವ್ಯಕ್ತಿಯ ಮಾನಸಿಕ ಶಕ್ತಿ ಅಸಮತೋಲನಕ್ಕೆ ಒಳಗಾದರೆ ಆಲಸ್ಯ, ಪ್ರಚೋದನೆ ಇಲ್ಲದಂತೆ ಇರುವುದು, ಮರೆವು, ಕೆಟ್ಟ ಮನೋಧರ್ಮ, ಖಿನ್ನತೆ, ಆಕ್ರಮಣಕಾರಿ ಗುಣ, ಚಂಚಲ ಮನಸ್ಥಿತಿಗಳು, ಸಾಮಾಜಿಕವಾಗಿ ವಿರೋಧವನ್ನು ಪಡೆದುಕೊಳ್ಳುವುದು ಹಾಗೂ ಆತ್ಮಹತ್ಯೆಗೆ ಪ್ರಯತ್ನಿಸುವಂತಹ ಕೆಲಸವನ್ನು ಮಾಡುತ್ತಾರೆ. ವಾತದ ಸಮತೋಲನೆಯಿಂದ ಮಾನಸಿಕ ಆರೋಗ್ಯವು ಉತ್ತಮವಾಗಿದ್ದರೆ ಉತ್ತಮ ಮಾನಸಿಕ ಸ್ಥಿತಿಯಿಂದ ಎಲ್ಲ ಸಂಗತಿಗಳಲ್ಲೂ ಧನಾತ್ಮಕವಾದ ಬದಲಾವಣೆ ಹಾಗೂ ಶಕ್ತಿಯನ್ನು ಪಡೆದುಕೊಳ್ಳಬಹುದು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.